ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 29ನೇ ಭಾಗ ಇದು. 28ನೇ ಭಾಗ ಹಿಂದೆ ಮುಕ್ತಾಯ ಕಂಡಿತ್ತು. ಆಗ ಮಧ್ವವಿಜಯದ 5ನೇ ಸರ್ಗದ 28ನೇ ಶ್ಲೋಕದವರೆಗೆ 24ನೇ ಶ್ಲೋಕದವರೆಗೆ ಭಾಗ ಮುಕ್ತಾಯ ಕಂಡಿತ್ತು. ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದ ಬಳಿಕ ತೋರಿಸಿದಂಥ ಬೌದ್ಧಿಕ ದಿಗ್ವಿಜಯಗಳು ಅದನ್ನೆಲ್ಲ ಕವಿಗಳು ವರ್ಣನೆ ಮಾಡಿದ್ರು. ಮಧ್ಯಗೆ ಭಟ್ರು ಮಗ ಸನ್ಯಾಸ ಸ್ವೀಕಾರ ಮಾಡಿದನಲ್ಲ ಅಂತ ಸ್ವಲ್ಪ ಅಸಮಾಧಾನ ಮನಸ್ಸಿನಲ್ಲಿದ್ದರೂ ಕೂಡ ಒಂದು ಬಾರಿ ಮಗನ ಹತ್ರ ಬಂದರು. ಆ ಮಗ ಸನ್ಯಾಸಿಯಾದ ಮಗನ ಈ ಇನ್ನೊಂದು ಆಶ್ರಮವನ್ನು ಅವರು ನೋಡಿದರು. ಅವನ ಮುಖದಲ್ಲಿದ್ದಂಥ ಆ ತೇಜಸ್ಸು, ಆತನ ಮುಖದಿಂದ ಬರ್ತಿರ್ತಕ್ಕಂಥ ವಾಗ್ಧಾರೆ, ಇದನ್ನೆಲ್ಲ ನೋಡಿ ಬಹಳ ಸಂತೋಷಪಟ್ಟರು. ಮುಂದೇನಾಯಿತು? ಲೀಲಾ ವಿವಾದೇ ಗುರುಣ ಜಗದ್ಗುರೋ ಪ್ರಸಂಗತಸಾದೃಶೇ ಸತಿ ಸೂತ್ರಾರ್ಥವಿಚ್ಛೇತ್ ಕುರು ಭಾಷ್ಯ ಮಂಜಸೇತ್ಯಾಕ್ಷೇಪ ಪೂರ್ವಂ ಗುರುರಭ್ಯದಾದಿಮಂ. ಉಳಿದೆಲ್ಲ ಭಾಷೆಗಳನ್ನು ಇವರು ಖಂಡನೆ ಮಾಡ್ತಿದ್ರು, ನಿರಾಕರಣೆ ಮಾಡ್ತಿದ್ರು ಅಂತ ಹಿಂದೆ ಬಂತಲ್ಲ, ಅಂಥ ಒಂದು ಪ್ರಸಂಗ ಗುರುಗಳೇ ಎದುರಿಗಿದ್ದಾಗಲೂ ಬಂತು. ಗುರುಗಳೇ ಮುಂದೆ ಕೂತಿದ್ರು. ಇವರು ಬೇರೆಯವರಿಗೆ ಪಾಠ ಹೇಳೋ ಸಂದರ್ಭದಲ್ಲಿ ಅಥವಾ ಚರ್ಚೆ ಮಾಡುವ ಸಂದರ್ಭದಲ್ಲಿ, ವಾಕ್ಯಾರ್ಥ ಮಾಡುವಂಥ ಒಂದು ಸಂದರ್ಭ ಇದ್ದಾಗ ಇದೊಂದು ಲೀಲಾ ವಿವಾದ ಅಂತ ಹೇಳ್ತಾರೆ. ಲೀಲಾ ವಿವಾದವನ್ನು ಮಾಡೋದು ಗೆಲ್ಲಲಿಕ್ಕಾಗಿ ಸೋಲಿಕ್ಕಾಗಿ, ಇದ್ಯಾವುದು ಅಂಥ ವಿವಾದ ಅಲ್ಲ ಇದು. ನೀನು ಸೋತ್ರೆ ಜಯಪತ್ರ ಕೊಡಬೇಕು ನನಗೆ, ನಾನು ಸೋತ್ರೆ ನಾನು ನಿನಗೆ ಜಯಪತ್ರ ಕೊಡ್ತೀನಿ ಅನ್ನುವಂಥ ವಿವಾದ ಅಲ್ಲ ಇದು. ಇದು ಲೀಲಾ ವಿವಾದ ಅಂತ ಒಂದು ವಾಕ್ಯಾರ್ಥ ನಡೆದಾಗ ಅದು ಯಾರ ಜೊತೆ? ಗುರುಗಳ ಜೊತೆಗೇನೆ. ಆಗ ಅವರೇನಂದ್ರು ಗುರುಗಳು, ನೀನು ಈ ಬ್ರಹ್ಮಸೂತ್ರಗಳ ಸಂಬಂಧಪಟ್ಟಂತೆ ಎಲ್ಲ ಭಾಷೆಗಳನ್ನು ನಿರಾಕರಣೆ ಮಾಡ್ತಾ ಇದ್ದಿ. ಅದ್ಯಾವುದು ಆ ವಿಚಾರಧಾರೆ ಯಾವುದು ನಿನಗೆ ಸರಿ ಬರ್ತಾ ಇಲ್ಲ. ಸೂತ್ರಾರ್ಥವಿಚ್ಛೇತ್ ಕುರು ಭಾಷ್ಯ ಮಂಜಸ. ನಿನ್ನ ಧೋರಣೆ ನೋಡಿದರೆ ಅವ್ರು ಯಾರಿಗೂ ಸೂತ್ರದ ನಿಜವಾದ ತಾತ್ಪರ್ಯ ತಿಳಿದಿಲ್ಲ, ನಿನಗೊಬ್ಬನಿಗೆ ತಿಳಿದಂತೆ ಕಾಣಿಸ್ತದೆ. ಹಾಗಿದ್ರೆ ನೀನೇ ಯಾಕೆ ಭಾಷ್ಯ ಬರಿಬಾರದು? ಈ ತನಕ ಏನು ಭಾಷೆ ಏನು ಬರೆದಿಲ್ಲ, ನೀನು ಕೇವಲ ನಿರಾಕರಣೆ ಮಾತ್ರ ಮಾಡ್ತಾ ಇದ್ದೆ, ನೀನೇ ಒಂದು ಭಾಷೆ ಯಾಕೆ ಬರೀಬಾರದು ಅಂತ ಅವರು ಒಂದು ಪ್ರಶ್ನೆ ಮಾಡಿದರು. ಒಂದು ಸ್ವಲ್ಪ ಗುರುಗಳ ಮಾತಿನಲ್ಲಿ ಅಸಮಾಧಾನ ಇತ್ತು. ಈ ಆಚಾರ್ಯರು ಏನು ಮಾಡಿದರು, ಆ ಗುರುಗಳ ಮಾತಿನಲ್ಲಿದ್ದಂಥ ಒಂದು ಆಜ್ಞೆ, ನೀನೇ ಒಂದು ಭಾಷ್ಯವನ್ನು ರಚನೆ ಮಾಡು ಅಂತ ಆಜ್ಞೆ ಏನಿತ್ತು, ಆ ಆಜ್ಞೆಯನ್ನು ಮಾತ್ರ ಇವರು ಸ್ವೀಕಾರ ಮಾಡಿದರು. ಅಲ್ಲ, ನಿನಗೆ ಸೂತ್ರದ ಅರ್ಥ ತಿಳಿದಿದ್ದರೆ ಅಂತ ಮಾತೇನಿತ್ತಲ್ಲ, ಆ ತಿಳಿದಿದ್ದರೆ ಅನ್ನೋದು ನೀವು ತಗೊಳ್ಳಿಲ್ಲ. ಅಲ್ಲಿ ಗುರುಗಳ ಮಾತಿನಲ್ಲಿ ಸಿಟ್ಟೇನಿತ್ತು, ಆ ಸಿಟ್ಟನ್ನು ಇವರು ಸ್ವೀಕಾರ ಮಾಡಲಿಲ್ಲ. ಅದನ್ನು ಬಿಟ್ಟು ಅಲ್ಲಿದ್ದಂಥ ಸೂತ್ರ ಭಾಷ್ಯವನ್ನು ರಚನೆ ಮಾಡು ಅಂತ ಏನು ಆಜ್ಞೆ ಇತ್ತು ಅದನ್ನು ಮಾತ್ರ ಸ್ವೀಕಾರ ಮಾಡಿದರು. ಯಾಕೆಂದರೆ ಆ ವಾಕ್ಯದಲ್ಲಿ ಎರಡೂ ಇತ್ತು, ಒಂದು ಆಕ್ಷೇಪ ಇತ್ತು, ಮತ್ತೊಂದು ಸೂತ್ರ ಭಾಷ್ಯವನ್ನು ರಚನೆ ಮಾಡುವಂತಿತ್ತು. ಹಾಗಿದ್ದಾಗ ಅದರಲ್ಲಿ ಸೂತ್ರ ಭಾಷ್ಯವನ್ನು ರಚನೆ ಮಾಡು ಅನ್ನುವ ಒಂದು ಸಂಗತಿಯನ್ನು ಮಾತ್ರ ಇವರು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ಅದರಂತೆ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡ್ರು. ಇಲ್ಲಿ ಹೀಗೆ ಹೇಳ್ತಾರೆ, ಈ ಹಂಸ ಪಕ್ಷಿ ಇರ್ತದಲ್ಲ, ಅದು ಒಂದು ವಿಶಿಷ್ಟವಾದಂತಹ ನೈಪುಣ್ಯ ಹೊಂದಿರ್ತದೆ. ಅದರೊಂದಿಗೆ ಹಾಲು ನೀರು ಎರಡನ್ನೂ ಇಟ್ಟರೆ ಆ ನೀರನ್ನು ಪರಿತ್ಯಾಗ ಮಾಡಿ ಹಾಲನ್ನು ಮಾತ್ರ ಹೀರ್ತದೆ ಅಂತ ಒಂದು ಪ್ರಸಿದ್ಧಿ ಜಗತ್ತಿನಲ್ಲಿದೆ. ಅಲ್ಲಿ ಇವರು ಕೂಡ, ಈ ಮಧ್ವರು ಕೂಡ ಹಂಸರಾಟ್, ಪರಮಹಂಸ ಸನ್ಯಾಸಿಯವರು. ಇವರಿಗೆ ಸೂತ್ರಾರ್ಥ ನಿನಗೆ ತಿಳಿದಿದ್ರೆ ನೀನು ಭಾಷ್ಯವನ್ನು ರಚನೆ ಮಾಡು ಅಂತ ಎರಡನ್ನೂ ಇಟ್ಟಾಗ ಅಲ್ಲಿರೋ ಆಕ್ಷೇಪವನ್ನು ಬದಿಗಿರಿಸಿದ್ರು, ಅಲ್ಲಿರುವಂಥ ಆಜ್ಞೆಯನ್ನು ಮಾತ್ರ ತಾವು ಸ್ವೀಕಾರ ಮಾಡಿದರು. ತಲ್ಲೀನಂ ಆಕ್ಷೇಪಂ ಉಪೈಕ್ಷತ ಅಫಲಂ. ಅಲ್ಲೇನು ಆಕ್ಷೇಪ ಗುರುಗಳ ಮಾತಿನಲ್ಲಿ ಒಂದು ಸಿಟ್ಟು ಒಂದಿತ್ತಲ್ಲ, ಅದಕ್ಕೇನು ಪ್ರಯೋಜನ ಇಲ್ಲ. ಅದು ಸ್ವೀಕಾರ ಮಾಡಿ ಅಂಥ ಆಕ್ಷೇಪ ಮಾಡಿ ಗುರುಗಳಿಗೂ ಪ್ರಯೋಜನ ಇಲ್ಲ, ಅದನ್ನು ಸ್ವೀಕಾರ ಮಾಡಿ ಮನಸ್ತಾಪ ಮಾಡಿಕೊಂಡ್ರೆ ಈ ಶಿಷ್ಯನಿಗೂ ಪ್ರಯೋಜನ ಇಲ್ಲ. ಅದಕ್ಕಾಗಿ ಅದನ್ನು ಅಫಲ ಅಂತ ಕರೀತಾರೆ. ವಾರೀವ ಸಂತೋಹಿ ಗುಣಾಂಶ ತೋಷಿಣ. ಹಂಸ ಹೇಗೆ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸ್ವೀಕಾರ ಮಾಡ್ತದೋ ಅದರಂತೆ. ಯಾಕೆಂದರೆ ಸಜ್ಜನರ ಸ್ವಭಾವ ಏನು?
ಗುಣ ಏನಿದೆ ಅದನ್ನು ಸ್ವೀಕಾರ ಮಾಡೋದು ಸಜ್ಜನರ ಸ್ವಭಾವ. ಹಾಗಾಗಿ ಅವರಿಗೆ ಇದೆಲ್ಲ ಬೇಕಾಗಿಲ್ಲ. ಪಯಃ ಅಂದರೆ ಹಾಲನ್ನು ಅಂತ ಅರ್ಥ. ಹಂಸರಾಟ್, ಒಂದು ರಾಜಹಂಸ ಹೇಗೆ ಹಾಲನ್ನು ಮಾತ್ರ ಸ್ವೀಕಾರ ಮಾಡ್ತದೋ ನೀರನ್ನು ಬಿಡ್ತದೋ ಅಂತ ತಾತ್ಪರ್ಯ. ಇಲ್ಲಿ ಈ ಆಚಾರ್ಯರನ್ನು ಹಂಸರಾಜ ಅಂತ ಶಬ್ದ ಪ್ರಯೋಗ ಮಾಡಿದ್ದಿದೆಯಲ್ಲ, ಅದು ಬಹಳ ಸ್ವಾರಸ್ಯಕರವಾದ ಸಂಗತಿ. ಭಾಗವತದಲ್ಲಿ ಒಂದು ಕಡೆ ತತ್ವಜ್ಞಾನವನ್ನು ಹಂಸ ಪರಂಪರೆಯ ಮೂಲಕ ತಿಳ್ಕೋಬೇಕು ಅಂತ ಒಂದು ಮಾತಿದೆ. ಅದಕ್ಕೆ ಸರಿಯಾದ ಅರ್ಥವನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಹಂಸರು ಅಂತಂದ್ರೆ ರುಜುಗುಣಸ್ಥರು ಅಂತ ಅರ್ಥ. ಅವರ ಮೂಲಕ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಅರ್ಥ. ಅವರಿಗೆ ಆ ತತ್ವಜ್ಞಾನದ ಪರಂಪರೆ ಏನು, ತತ್ವಜ್ಞಾನ ಯಾವುದು, ಆಕ್ಷೇಪಾರ್ಹವಾದ ಸಂಗತಿ ಯಾವುದು ಎಲ್ಲ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ಹಾಗಾಗಿ ಅವರ ಮೂಲಕ ತತ್ವಜ್ಞಾನ ಪಡ್ಕೊಳ್ಬೇಕು ಅಂತ ಅದರ ಅರ್ಥ, ಆ ಭಾಗವತ ಶ್ಲೋಕಕ್ಕೆ ಅರ್ಥ. ಆ ಸಂದರ್ಭದಲ್ಲಿ ಆಚಾರ್ಯರು ಉಲ್ಲೇಖ ಮಾಡುವಂತಹ ಆ ಭಾಗವತ ತಾತ್ಪರ್ಯದಲ್ಲಿ ಈ ಜೀವರೆಲ್ಲರನ್ನೂ ಕೂಡ ಒಂದೊಂದು ಪಕ್ಷಿಗೆ ಹೋಲಿಸ್ತಾರೆ. ರುಜುಗಣಸ್ಥರು ಹಂಸಗಳಿದ್ದಂತೆ, ಇನ್ನು ಕೆಳಗೆ ಬರುವಂಥವ್ರು ಕೆಲವರು ಗಿಳಿಗಳಿದ್ದಂತೆ, ಗರುಡ ಶೇಷ ಇತ್ಯಾದಿ ಕೆಲವರು, ಮತ್ತು ಕೆಲವರು ಹದ್ದುಗಳಿದ್ದಂತೆ, ಇನ್ನು ಕೆಲವು ಸಾಮಾನ್ಯ ಜೀವರಿರ್ತಾರಲ್ಲ ಅವರೊಂದು ಬೇರೆ ಪಕ್ಷಿ ಅಂತೆ, ನೀಚ ಜೀವರಾದವರು ಕಾಗೆಗಳಂತೆ, ಗೂಬೆಗಳಂತೆ. ಹೀಗೆ ಎಲ್ಲ ಜೀವರನ್ನು ಕೂಡ ಹಂಸರಿಗೆ ಹೋಲಿಸ್ತಾರೆ. ಅಲ್ಲಿ ರುಜುಗಣಸ್ಥರನ್ನ ಹಂಸರಿಗೆ ಹೋಲಿಸಿದ್ದೆ. ಅವರಲ್ಲಿ ಇವರು ಮುಖ್ಯ, ಈ ರುಜುಗಣಸ್ಥರಲ್ಲಿ ಇವರು ಮುಖ್ಯ. ಕೊನೆಯ ಹಂತದಲ್ಲಿದ್ದಾರೆ, ತಮ್ಮ ಸಾಧನೆಯ ಶಿಖರದ ಕೊನೆಯ ಭಾಗದಲ್ಲಿರೋದ್ರಿಂದ ಅವರು ಹಂಸರಾಟ್. ಮತ್ತು ಎಲ್ಲ ಜೀವವನ್ನು ಕೂಡ ಸಾಮಾನ್ಯವಾಗಿ ಹಂಸ ಅಂತ ಕರೀಬಹುದು. ಸಜ್ಜೀವವೇ ಆಗಿರಲಿ, ದುರ್ಜೀವವೇ ಆಗಿರಲಿ, ಮಧ್ಯಸ್ಥ ಜೀವವೇ ಆಗಿರಲಿ, ಎಲ್ಲ ಜೀವಕ್ಕೂ ಕೂಡ ಹಂಸ ಅಂತನ್ನೋದು ಒಂದು ರೀತಿಯಾದ ಕಂಡು ಬರ್ತದೆ. ಆದರೂ ಅದರಲ್ಲಿ ಸಜ್ಜೀವವನ್ನು ಹಂಸ ಅಂತನ್ನೋದು, ಅದರಲ್ಲೂ ರುಜುಗಣಸ್ಥರನ್ನ ಹಂಸ ಅಂತನ್ನೋದು ಇನ್ನೂ ಹೆಚ್ಚು ಯೋಗ್ಯ. ಯಾಕೆ ಅಂತಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಆಚಾರ್ಯ ಹೇಳ್ತಾರೆ, ತ್ಯಾಗಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ಧೇತುತ್ವಾತ್ ಹರಿಃಪರಃ. ಹಂಸ ಅಲ್ಲಿ ಎರಡು ಶಬ್ದ ಇದೆ, ಎರಡು ಅಕ್ಷರಗಳು, ಹಮ್ ಅಂತೊಂದು, ಸ ಅಂತೊಂದು. ಈ ಜೀವ ಹಿಂದಿನ ಶರೀರವನ್ನು ಪರಿತ್ಯಾಗ ಮಾಡ್ತಿರ್ತದೆ. ತ್ಯಾಗಾತ್ ಪೂರ್ವ ಶರೀರಾಣ, ಅದು ಹಳೆಯದಾದಂತೆ ಅದನ್ನು ಪರಿತ್ಯಾಗ ಮಾಡ್ತದೆ. ನವಾನಾಂ ಸಂಚಯೇನಚ, ಹೊಸ ಹೊಸ ಶರೀರಗಳನ್ನು ಸ್ವೀಕಾರ ಮಾಡ್ತದೆ. ಹಾಗಾಗಿ ಅಲ್ಲಿ ತ್ಯಾಗ ಅಂತಂದ್ರೆ ಅದು ಹಾನ, ಸ ಅಂತಂದ್ರೆ ಅದು ಊಹಾಕ್ ತ್ಯಾಗಿ ಅಂತ ಧಾತು, ಬಿಡೋದಂತ ಅರ್ಥ. ಹಳೆಯ ಶರೀರಗಳನ್ನು ಬಿಟ್ಟು ಬಿಡೋದು. ಸ ಅಂತ ಹೇಳಿದ್ರೆ ಅದು ಸ್ವೀಕಾರಕ್ಕೆ ಸಂಕೇತ. ಹಂಸ ಅಂತನ್ನೋದು ಹಳೆಯ ಶರೀರಗಳನ್ನು ಬಿಟ್ಟು ಹೊಸ ಶರೀರಗಳನ್ನು, ದೇಹದಿಂದ ದೇಹಕ್ಕೆ ಪ್ರಯಾಣ ಮಾಡುವಂಥ ಹಕ್ಕಿ ಅಂತನ್ನೋದನ್ನು ತೋರಿಸ್ತದೆ. ಆದ್ರಿಂದ ಜೀವೋ ಹಂಸ ಇದು ಪ್ರೋಕ್ತಃ, ಎಲ್ಲ ಜೀವಕ್ಕೂ ಹಂಸ ಅಂತ ಕರೀತಾರೆ. ಆ ಪರಮಾತ್ಮನಿಗೂ ಹಾಗಾದ್ರೆ ಯಾಕೆ ಹಂಸ? ಪರಮಾತ್ಮ ಹಳೆಯ ಶರೀರಗಳನ್ನು ಬಿಟ್ಟು, ಜೀರ್ಣ ಆಗಿದೆ ಹಳೆಯ ಶರೀರ ಅಂತ ಹೇಳಿ ಅದನ್ನು ಬಿಟ್ಟು ಹೊಸ ಶರೀರವನ್ನು ಅವನನ್ನು ಸ್ವೀಕಾರ ಮಾಡೋದಿಲ್ಲ. ಹಾಗಾದ್ರೆ ಪರಮಾತ್ಮನನ್ನು ಹಂಸ ಅಂತ ಕರಿಬೇಕೋ ಬೇಡವೋ ಅಂತಂದ್ರೆ ಅವನು ತದ್ಧೇತುತ್ವಾತ್, ಇವರಿಗೆ ಹಳೆಯ ಶರೀರಗಳನ್ನು ತೊಲಗಿಸಿ ಹೊಸ ಶರೀರಗಳನ್ನು ಕೊಡುವವನು ಅವನು, ತಗೊಳ್ಳೋರು ಇವರು, ಕೊಡುವವನು ಅವನು. ಆದ್ರಿಂದ ಅವನು ಕೂಡ ಹಂಸನೇ. ಹಂಸ ಅನ್ನೋ ಶಬ್ದಕ್ಕೆ ಬೇರೆ ಕಡೆ ಶುದ್ಧ ಅಂತ ಅರ್ಥವನ್ನು ಹೇಳ್ತಾರೆ, ಅದೊಂದು ಅರ್ಥ ಬೇರೆ, ಇದೊಂದು ಅರ್ಥ ಬೇರೆ. ಹಾಗೆ ನಾನು ಭಾಷ್ಯವನ್ನು ರಚನೆ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಿನಲ್ಲಿ ಮೂಡಿತು. ಅಲ್ಲೊಬ್ಬರು ಸನ್ಯಾಸಿಗಳಿದ್ರು. ಜ್ಯೇಷ್ಠೋ ಯತಿರಿಯೋ ಲಿಖುಚಾನ್ವಯೋದ್ಭವ ತಂಭೂರಿ ಭಕ್ತಿಸ್ಸ ಕದಾಚಿತ್ ಅಬ್ರವೀತ್. ಲಿಖುಜ ವಂಶದಲ್ಲಿ ಈ ಪೆಜತ್ತಾಯ ಅಂತ ವಂಶ ಇದೆಯಲ್ಲ, ತ್ರಿವಿಕ್ರಮ ಪಂಡಿತರದು, ನಾರಾಯಣ ಪಂಡಿತರದು ವಂಶ, ಅದೇ ವಂಶದಲ್ಲಿ ಹುಟ್ಟಿ ಸನ್ಯಾಸ ಸ್ವೀಕಾರ ಮಾಡಿದಂಥ ಒಬ್ಬರು ಸನ್ಯಾಸಿಗಳಿದ್ರು. ಅವರು ಅಚ್ಯುತ ಪ್ರಜ್ಞರ ಅನೇಕ ಶಿಷ್ಯರಲ್ಲಿ ಅವರು ಜ್ಯೇಷ್ಠರು. ಅಚ್ಯುತ ಪ್ರಜ್ಞರಿಗೆ ಮಧ್ವರೊಬ್ಬರೇ ಶಿಷ್ಯರಲ್ಲ, ಅನೇಕ ಶಿಷ್ಯರಿದ್ದರು. ಅವರಲ್ಲಿ ಇವರು ಶ್ರೇಷ್ಠರು ಅಥವಾ ಆಶ್ರಮದಿಂದ ಜ್ಯೇಷ್ಠರು, ಹೀಗಂತ ಅರ್ಥ ಮಾಡಬಹುದು. ಅಂತೂ ಅವರು ಒಬ್ಬರು ಸನ್ಯಾಸಿಯೇ, ಲಿಖುಚ ವಂಶದಲ್ಲಿ ಹುಟ್ಟಿದಂಥ ಒಬ್ಬ ಸನ್ಯಾಸಿಯವರು. ಅವ್ರ ಹೆಸರು ಏನು ಅಂತ ಇಲ್ಲಿ ಬರೋದಿಲ್ಲ. ಅವರು ವೈರಾಗ್ಯ ಇತ್ಯಾದಿ ಎಲ್ಲ ಗುಣಗಳಿಂದಲೂ ಕೂಡಿದವರು. ಯಾವುದು ಸಂಕೋಚಕ್ಕೆ, ತತ್ವಜ್ಞಾನದ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯಾದಂಥ ಸಂಕೋಚ, ಹಿಂಜರಿಕೆ, ಇಂಥ ಒಂದು ದುರ್ಗುಣ ಇದ್ದಿದ್ದಿಲ್ಲ ಅವರಲ್ಲಿ. ಅದಕ್ಕಾಗಿ ಅವರನ್ನು ವೈಯಾತ್ಯ ಅಂತ ಕರೀತಾರೆ. ವೈಯಾತ್ಯ ಅಂದರೆ ಧಾರ್ಷ್ಟ್ಯ ಅಂತ ಅರ್ಥ. ಸುವಾಕ್ತ್ವ ಅಂದರೆ ಒಳ್ಳೆಯ ಮಾತಿನ ಪಟು ಅಂತ ಅರ್ಥ. ಈ ಎಲ್ಲ ಗುಣಗಳು ಸನ್ಯಾಸಿಗೆ ಇರಬೇಕಾದಂಥ ಗುಣಗಳು
ಆ ಗುಣಗಳಿದ್ದವರು ಜ್ಯೇಷ್ಠರಾದ ಯತಿಗಳು ಅವರು ಆಚಾರ್ಯರಿಗೆ ಒಮ್ಮೆ ಈ ಥರ ಹೇಳಿದರು, ಈ ಮಧ್ವರನ್ ಕುರಿತು ಮಾತು ಹೇಳಿದರು. ವಿರೋಧಿ ವೇದಾಂತ ಕೃತಾಂತ ಸಂಪದಾಂ ಭಾಷ್ಯಾದಿಕಂ ಚೇದಿತಮಸ್ತು ಕಾಕ್ಷತಿ ಅಸ್ಮಭ್ಯಮಾಚಕ್ಷ ವಿಚಕ್ಷಣೋಚಿತಂ ಭಾವಂತು ಸೂತ್ರೋಪನಿಷದ್ ವಿವಕ್ಷಿತಂ. ಈ ಶಂಕರರು ರಚನೆ ಮಾಡಿದಂಥ ಭಾಷ್ಯ ಏನಿದೆಯಲ್ಲ, ಶಾರೀರಿಕ ಭಾಷ್ಯ, ಅದು ವೇದವ್ಯಾಸರ ಅಭಿಪ್ರಾಯಕ್ಕೆ ವಿರೋಧಿಯಾಗಿದ್ದರೆ ಇರಲಿ, ಅದನ್ನು ಬಿಟ್ಟುಬಿಡೋಣ. ಅದನ್ನೇ ಹೇಳಿ ಏನು ಉಪಯೋಗ. ಇವತ್ತು ಏನು ಮಾಡಬೇಕು, ನಮಗದರಿಂದ ಆ ಶಾಂಕರ ಭಾಷ್ಯದಿಂದ ಆಗಬೇಕಾದ್ದೇನಿಲ್ಲ. ನೀವು ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ಮತ್ತು ಅವರು ಪ್ರಕಾಶಪಡಿಸಿದಂಥ ಉಪನಿಷತ್ತುಗಳಿಗೆ, ವೇದಗಳಿಗೆ ಸರಿಯಾದ ಅರ್ಥವನ್ನು ನೀವು ಒಂದು ಹೇಳ್ರಿ. ಅಸ್ಮಭ್ಯಂ ಆಚಕ್ಷ, ನಮಗೆ ಹೇಳ್ರಿ. ಇಲ್ಲಿ ತನಕ ನೀವು ಅದನ್ನು ಖಂಡನೆ ಮಾತ್ರ ಮಾಡಿದ್ದೀರಿ ಬೇರೆ ಭಾಷೆಗಳನ್ನು, ಒಂದು ಸರಿಯಾದ ಅರ್ಥವನ್ನು ನೀವೇ ನಮಗೆ ಹೇಳಿರಿ. ಇವರ ಮಾತಿನಲ್ಲಿ ಆ ವ್ಯಂಗ್ಯ ತಾತ್ಸಾರ ಇರಲಿಲ್ಲ. ಹೇಳ್ರಿ ಅಂತ ಅವರು ಸಂತೋಷದಿಂದ ಕೇಳಿದರು. ಭಾವಂತು ಸೂತ್ರೋಪನಿಷದ್ ವಿವಕ್ಷಿತಂ. ಅವರು ಹೀಗೆ ಮಾತು ಹೇಳಿದಾಗ ಅದೇನಾಯಿತು, ಆ ಲಿಖಿತ ವಂಶದಲ್ಲಿ ಹುಟ್ಟಿದಂಥ ಆ ಯತಿಗಳ ಮಾತು ಅದೊಂದು ಶರತ್ಕಾಲ ಇದ್ದಂತೆ. ಶರತ್ಕಾಲದಲ್ಲಿ ಚಂದ್ರನ ಬೆಳದಿಂಗಳೆಲ್ಲ ಕಡೆ ಹರಡ್ತಿರ್ತದೆ. ಇದು ಶರತ್ಕಾಲ ಇದ್ದಂತೆ. ಶರತ್ಕಾಲದಲ್ಲಿ ಚಂದ್ರನ ಬೆಳದಿಂಗಳಿನಿಂದ ಎಲ್ಲ ದಿಕ್ಕುಗಳು ಹೇಗೆ ತುಂಬ್ಕೋತಾವೋ ಹಾಗೆ ಈ ಲಿಖಿತ ವಂಶದ ಆ ಸನ್ಯಾಸಿಗಳೇನಿದ್ರು ಅವರ ಮಾತು, ಅವ್ರದ್ದೊಂದು ಪ್ರಾರ್ಥನೆ, ನೀವು ಸೂತ್ರಾರ್ಥವನ್ನು ನಮಗೆ ಹೇಳಿರಿ ಅಂತ ಒಂದು ಮಾತು, ಒಂದು ಕೋರಿಕೆ. ಆ ಕೋರಿಕೆ ಅಂತಂದ್ರೆ ಶರದೃತು ಇದ್ದಂತೆ. ಆಶಾ ಅಂದರೆ ದಿಕ್ಕು ಅಂತ ಅರ್ಥ, ಇನ್ನೊಂದು ಕಡೆ ಸಜ್ಜನರ ಆಸೆಗಳು ಅಂತ ಅರ್ಥ. ಸಜ್ಜನರಿಗೆ ನಮಗೆ ಯಾವಾಗ ತತ್ವಜ್ಞಾನ ಆದೀತು, ಯಾರು ನಮಗೆ ತತ್ವಜ್ಞಾನವನ್ನು ಕೊಡ್ತಾರೆ ಅಂತ ದೊಡ್ಡ ನಿರೀಕ್ಷೆ ಇತ್ತು ಮೊದಲಿಂದು. ಆ ನಿರೀಕ್ಷೆ ಈಡೇರುವಂಥ ಕಾಲ ಈಗ ಬಂತು. ಪ್ರಮೋದ ತೀರ್ಥಾನನ ಚಂದ್ರ ಚಂದ್ರಿಕಾ ವ್ಯಾಖ್ಯಾವಿಧ ವಿಷ್ಣುಪದ ಪ್ರಕಾಶಿನಿ. ಪ್ರಮೋದ ತೀರ್ಥರು ಅಂದರೆ ಈ ಸಂತೋಷ ಕೊಡುವಂಥ ಆನಂದ ತೀರ್ಥರು. ಅವರ ಆನನದಿಂದ ಮುಖದಿಂದ, ಆನನ ಅನ್ನೋದೇ ಒಂದು ಮುಖ, ಅವರ ಮುಖ ಅನ್ನೋದೇ ಒಂದು ಚಂದ್ರ. ಆ ಚಂದ್ರನಿಂದ ಹೊರಟಂಥ ಬೆಳದಿಂಗಳು, ಯಾವ ಬೆಳದಿಂಗಳದು? ವ್ಯಾಖ್ಯಾನವೇ ಒಂದು ಬೆಳದಿಂಗಳು, ಅವ್ರ ಪ್ರವಚನವೇ ಒಂದು ಬೆಳದಿಂಗಳು. ಅದು ವಿಷ್ಣು ಪದ ಪ್ರಕಾಶಿನಿ. ಬೆಳದಿಂಗಳು ಆಕಾಶವನ್ನೆಲ್ಲ ಬೆಳಗಿಸ್ತದೆ. ವಿಷ್ಣು ಪದ ಅನ್ನೋ ಶಬ್ದಕ್ಕೆ ಆಕಾಶ ಅಂತ ಒಂದು ಅರ್ಥ, ಪರಮಾತ್ಮನ ಪಾದ ಅಂತ ಒಂದು ಅರ್ಥ. ಬೆಳದಿಂಗಳು ಆಕಾಶದಲ್ಲಿ ಎಲ್ಲ ಕಡೆ ಬೆಳಕು ಕೊಡ್ತದೆ. ಆದರೆ ಆಚಾರ್ಯರ ಮಾತು ಭಗವಂತನ ಪಾದವನ್ನೇ, ಭಗವಂತನ ಸ್ವರೂಪವನ್ನೇ ಬೆಳಗಿಸ್ತದೆ. ಅದಕ್ಕಾಗಿ ವಿಷ್ಣು ಪದ ಪ್ರಕಾಶಿನಿ. ಮುಂದೆ ಈ ಆಚಾರ್ಯರು ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣಕ್ಕೆ ಹೊರಟರು. ಒಂದು ಬಾರಿ ಯತಿಗಳದ್ದು ಸಂಚಾರ ಅನ್ನೋದು ಮೇಲಿನ ಮೇಲೆ ಇದ್ದಿರ್ತದಲ್ಲ. ಜೇಷ್ಯಂ ಕದಾಚಿತ್ ಕಿಲ ಕಾಲಪಾಲಿತಾಂ. ಕಾಲ ಅಂದ್ರೆ ಯಮ, ಆ ಯಮನಿಗೆ ಸಂಬಂಧಪಟ್ಟಂತ ದಿಕ್ಕು. ಆಗ ಗುರುಗಳು ಕೂಡ ಜೊತೆಗಿದ್ರು. ಅಚ್ಯುತ ಬುದ್ಧಿಗಳು ಅಂದ್ರೆ ಅಚ್ಯುತ ಪ್ರಜ್ಞರು, ಅವರೂ ಇದ್ರು. ಸಮಗ್ರ ಧೀಹಿ, ಆಚಾರ್ಯರಿಗೆ ಮತ್ತೊಂದು ಹೆಸರು ಬಂತು. ಸಮಗ್ರ ಅಂದ್ರೆ ಪೂರ್ಣ ಅಂತ ಅರ್ಥ, ಧೀ ಅಂದ್ರೆ ಜ್ಞಾನ ಅಂತ ಅರ್ಥ. ಮಂಡಿತ ವಿಷ್ಣು ಮಂಗಲಂ ವಿಷ್ಣು ಜಗನ್ಮಂಗಲ ಮಾನ ನಾಮಸಃ. ಅವರು ಈ ವಿಷ್ಣು ಮಂಗಲ ಅಂತ ಒಂದು ಪ್ರದೇಶ, ಆ ವಿಷ್ಣು ಮಂಗಲ ಪ್ರದೇಶಕ್ಕೆ ಬಂದು ಅಲ್ಲಿರುವ ಭಗವಂತನಿಗೆ ನಮಸ್ಕಾರ ಮಾಡಿದರು. ಇಲ್ಲಿ ವಿಷ್ಣು ಮಂಗಲ ಅಂದ್ರೆ ಯಾವುದದು? ಈ ದಿಕುಚ ವಂಶದ ಪಂಡಿತರೇನಿದ್ದಾರಲ್ಲ, ಸುಬ್ರಹ್ಮಣ್ಯ ಪಂಡಿತರು, ತ್ರಿವಿಕ್ರಮ ಪಂಡಿತರು, ಮತ್ತೆ ನಾರಾಯಣ ಪಂಡಿತರು, ವಾಮನ ಪಂಡಿತರು, ಇವರೆಲ್ಲರಿಗೂ ಆಶ್ರಯವಾದ ತಾಣ ಅದು. ಅವರೆಲ್ಲರ ಮೂಲ ಊರದು. ಅಲ್ಲಿಗೆ ಇವರು ಬಂದರು. ಅದಕ್ಕೆ ಈಗ ಕಾಸರಗೋಡು ಅಂತ ಕರೀತಾರೆ ಇವತ್ತಿನ ವ್ಯವಹಾರದಲ್ಲಿ. ಆ ಪ್ರದೇಶಕ್ಕೆ ಬಂದರು. ಅಲ್ಲಿ ಆಚಾರ್ಯರು ಒಂದು ಲೀಲಾ ತೋರಿಸಿದ್ರು. ಭಿಕ್ಷಾ ಆಯಿತು. ಮಧ್ಯಾಹ್ನ ಯತಿಗಳ ಭೋಜನಕ್ಕೆ ಭಿಕ್ಷಾ ಅಂತ ಕರೀತಾರೆ. ಯಾವನೋ ಗೃಹಸ್ಥ ಅವರಿಗೆ ಊಟದ ವ್ಯವಸ್ಥೆ ಮಾಡಿದ್ದ. ಅದಾದಮೇಲೆ ಅವನೇನು ಮಾಡಿದ, ಆಚಾರ್ಯರು ದೊಡ್ಡ ಬಲಶಾಲಿಗಳು ಅಂತ ಕೇಳಿದ್ದೇನೆ, ಪರೀಕ್ಷೆ ಮಾಡೋಣ ಅಂತ ಆಲೋಚನೆ ಮಾಡಿದ. ಕದಲಿ ಫಲೋತ್ತಯೇ, ಬಾಳೆ ಗೊನೆಗಳನ್ನು ತಂದಿಟ್ಟ ಒಂದಿಷ್ಟು, ಪರೀಕ್ಷೆ ಮಾಡಬೇಕು ಅಂತಾನೆ. ಈ ಪೂರ್ಣ ಪ್ರಜ್ಞರು ಏನು ಮಾಡಿದರು, ನಿರ್ಯತ್ನಂ, ಯಾವುದೇ ತೊಂದರೆ ಇಲ್ಲದೆ ಅದನ್ನ ತಿಂದು ಹಾಕಿಬಿಟ್ರು. ಅಷ್ಟು ಬಾಳೆ ಗೊನೆಗಳ ಗಟ್ಟಲೆ ಬಾಳೆಹಣ್ಣು ತಿಂದು ಹಾಕಿದರು. ಆ ಗುರುಗಳಿಗೆ ಭಾರಿ ಆಶ್ಚರ್ಯ, ಅಚ್ಯುತ ಪ್ರಜ್ಞರಿಗೆ. ಅಲ್ಲಿ ಇಲ್ಲಿ ತನಕ ನಿಮಗೆ ವಾಕ್ಯಾರ್ಥ ಪ್ರೌಢಿಮೆ ಮಾತ್ರ ನೋಡಿದ್ವಿ, ಈ ತಿನ್ನೋ ಶಕ್ತಿ ಬೇರೆ ಇದೆ, ಅಲ್ಲಿ ಬಹಳ ವಿಚಿತ್ರವಾಗಿದೆ.
ಭಿಕ್ಷಾವಸಾನೆ ದ್ವಿಶತಾಧಿಕೈ ಫಲೈ ಯೂಢೈ ಪ್ರಭುಕ್ತೈ ಪರಿಪೂರಿತೇಪಿ ತೇ ತನೂದರೇ ನಾಸ್ತಿ ಗರಿಷ್ಠತಾ ಕಥಂ ಸುಚಿತ್ತ ಸತ್ಯಂ ವದತಾದ್ ಭವಾನಿತಿ. ಭಿಕ್ಷೆ ಆದ ಮೇಲೆ ಸುಮಾರು ದೊಡ್ಡ ದೊಡ್ಡ ಬಾಳೆಗಳನ್ನು, ವ್ಯೂಢ ಅಂತಿದೆ, ನೀವು ಕೇರಳದ ನೇಂದ್ರ ಬಾಳೆ ಇತ್ಯಾದಿಗಳನ್ನು ಎಲ್ಲರೂ ನೋಡಿರ್ಬೇಕು. ದೊಡ್ಡ ದೊಡ್ಡ ಬಾಳೆ ಹಣ್ಣಿರ್ತಾವೆ, ಆ ಜಾತಿ. ಅದು ಎಷ್ಟು? ದ್ವಿಶತಾಧಿಕೈಹಿ, 200+ ಅಷ್ಟು ಬಾಳೆ ಹಣ್ಣುಗಳು ತಿಂದ್ರಿ. ಅದನ್ನೆಲ್ಲ ತಿಂದ್ರಿ, ಅದು ಹೊಟ್ಟೆ ಉಬ್ಬಿದಂತೆ ಏನು ಕಾಣ್ತಿಲ್ಲ, ಹೊಟ್ಟೆ ಮಾತ್ರ ಕೃಶವಾಗೇ ಇದೆ. ಇದು ಏನಿದು? ಇದ್ರ ರಹಸ್ಯ ಹೇಳ್ರಿ ನಮಗೆ. ಆಗ ಇವರಂದ್ರು, ಈ ಶ್ಲೋಕ ಹಿಂದೆ ಹೇಳಿದ್ದೆ ನಾನು, ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ನಿತ್ಯಂ ಹಿತಂ ವಿಶ್ವದಹಂ ಚ ವಿತ್ತತಂ ವಿಶ್ವೇಶ ಚೇತ ಇತಿ ಸೋಬ್ರವಿತ್ತದಾ. ನಾನು ಹೊಟ್ಟೆಯಲ್ಲಿ ಒಂದು ಹೆಬ್ಬೆರಳ ಗಾತ್ರದ ಬೆಂಕಿ ಇದೆ, ನನ್ನ ಹೊಟ್ಟೆಯಲ್ಲಿದೆ. ಜಾಜ್ವಲ್ಯಮಾನ, ಯಾವತ್ತೂ ಜ್ವಲಿಸ್ತಾ ಇರ್ತದೆ. ಜಾತ ಅಂತ ಒಂದು ಅಗ್ನಿ ಇದೆ ಅಲ್ಲಿ, ಅದು ನನಗೆ ಹಿತ, ನನಗೆಂದೂ ತ್ರಾಸ ಕೊಡೋದಿಲ್ಲ. ವಿಶ್ವತಃ, ಪ್ರಳಯ ಕಾಲದಲ್ಲಿ ಜಗತ್ತನ್ನೆಲ್ಲವನ್ನೂ ಅದು ಸುಟ್ಟು ಹಾಕಬಲ್ಲದು ಅಂತ ವಿಶ್ವೇಶ ಚೇತಾಹ, ಭಗವಂತನಲ್ಲಿ ಮನಸ್ಸುಳ್ಳಂಥ ಈ ಆಚಾರ್ಯರು ಹೀಗೆ ಉತ್ತರ ಹೇಳಿದರು. ಅಲ್ಲೇ ಪುರಾಣದೊಂದು ಮಾತಿದೆ, ಈ ಮಾತನ್ನು ಕೂಡ ಹಿಂದೆ ಹೇಳಿದ್ದೆ. ಯಶ ತೀಕ್ಷ್ಣೋ ವೃಕೋ ನಾಮ ಜಠರೇ ಹವ್ಯವಾಹನಃ ಮಯಾ ದತ್ತಸ್ಸ ಧರ್ಮಾತ್ಮ ತೇನ ಚೋಕ್ತೋ ವೃಕೋದರಃ ಅಂತ ಪುರಾಣದ ಮಾತು. ಮಹಾಭಾರತದ್ದು ಇರ್ಲಿಕ್ಕಿಲ್ಲ, ಮತ್ತೊಂದು ಯಾವುದು ಪುರಾಣದಿರಬೇಕು. ಭೀಮಸೇನನ ಬಗ್ಗೆ ಹೇಳಿದ ಮಾತು. ಭೀಮಸೇನಿಗೆ ವೃಕೋದರ ಅಂತ ಹೆಸರು ಯಾಕೆ ಅಂತಂದ್ರೆ, ಈ ಭೀಮಸೇನನ ಹೊಟ್ಟೆಯಲ್ಲಿ ವೃಕ ಅನ್ನುವ ಹೆಸರಿನ ಒಂದು ಅಗ್ನಿ ಇದೆ. ಮಯಾ ದತ್ತ, ಆ ಅಗ್ನಿಯನ್ನು ನಾನು ಅಲ್ಲಿ ಇಟ್ಟಿದ್ದೇನೆ ಅಂತ ಪರಮಾತ್ಮ ಹೇಳೋ ಮಾತದು ಪ್ರಾಯ. ಆದ್ರಿಂದ ಅವನಿಗೆ ವೃಕೋದರ ಅಂತಂದ್ರೆ ತೋಳದಂತೆ ಕೃಶವಾದ ಹೊಟ್ಟೆ ಇದ್ದವನು ಅಂತ ಒಂದು, ಇನ್ನೊಂದು ವೃಕ ಅನ್ನುವ ಹೆಸರಿನ ಅಗ್ನಿಯು ಯಾರ ಹೊಟ್ಟೆಯಲ್ಲಿದೆಯೋ ಆತ ವೃಕೋದರ, ಇದು ಮತ್ತೊಂದು. ಹೀಗೆ ತನ್ನ ಒಂದು ವೈಶಿಷ್ಟ್ಯವನ್ನು ತೋರಿಸಿದ್ರು ಆಚಾರ್ಯರಲ್ಲಿ. ಪರ್ಯಾಕುಲಾನೇಕ ಸರಸ್ವತಿ ತತೀನ್ ನ್ಯಾಯೋಪಪನ್ನಾನ್ ವಿವಿಧಾರ್ಥ ಸಂಯುತಾನ್ ಅತೀತ್ಯ ದೇಶಾನ್ ಸಮಯಾಂಶ ಚಾರುಧೀಹಿ. ಅವರು ಅನೇಕ ಊರುಗಳನ್ನು ದಾಟಿದರು, ಹಾಗೆ ಅನೇಕ ಸಿದ್ಧಾಂತಗಳನ್ನು ದಾಟಿದರು. ಸಿದ್ಧಾಂತಗಳನ್ನು ದಾಟೋದು ಅಂದರೆ ಅದರಲ್ಲೆಲ್ಲ ಅದು ನಿಸ್ಸಾರ, ಅದರಲ್ಲೇನೂ ಸತ್ವವಿಲ್ಲ ಅಂತ ತೋರಿಸಿ ತಮ್ಮ ಅಭಿಪ್ರಾಯವನ್ನು ಪ್ರಕಟ ಮಾಡಿದರು. ಹಾಗೆ ಊರುಗಳನ್ನು ದಾಟಿದರು. ಆ ಊರು ಮತ್ತು ಸಿದ್ಧಾಂತಗಳಿಗೆ, ಅನೇಕ ಪ್ರದೇಶಗಳು ಮತ್ತು ಸಿದ್ಧಾಂತಗಳಿಗೆ ಹೊಂದಿಕೆಯಾಗುವಂಥ ಕೆಲವು ವಿಶೇಷಣಗಳನ್ನು ಕವಿ ಹೇಳ್ತಾರೆ. ಅದು ಸ್ವಾರಸ್ಯ. ಪರ್ಯಾಕುಲಾನೇಕ ಸರಸ್ವತಿ ತದೀನ್, ಪ್ರದೇಶಗಳಲ್ಲಿ ಅನೇಕ ನದಿಗಳಿರ್ತವೆ. ಪ್ರದೇಶಗಳನ್ನು ದಾಟಿ ಹೋಗುವಾಗ ನದಿಗಳನ್ನು ದಾಟಿ ಹೋಗಬೇಕು. ಇದು ಈ ಸಿದ್ಧಾಂತಗಳಿಗೆ ಸರಸ್ವತಿ ಅಂತಂದ್ರೆ, ಆ ಸಿದ್ಧಾಂತದಲ್ಲಿ ಬಂದಂತಹ, ಆ ಪರಂಪರೆಯಲ್ಲಿ ಬಂದಂತಹ ಅನೇಕ ವ್ಯಾಖ್ಯಾನಕಾರರು, ಟಿಪ್ಪಣಿಕಾರರು, ಭಾಷ್ಯಕಾರರು, ಪಂಡಿತರು, ಅವರೆಲ್ಲ ಮಾತುಗಳು, ಆ ಮಾತುಗಳನ್ನೆಲ್ಲ ಮೀರಿ ಹೋಗ್ಬೇಕು. ಅವ್ರು ಹೇಳಿದ ಅಭಿಪ್ರಾಯಗಳನ್ನೆಲ್ಲ ಖಂಡನೆ ಮಾಡಬೇಕಾಗ್ತದೆ, ವಿಮರ್ಶೆಗೆ ಒಳಪಡಿಸಬೇಕಾಗ್ತದೆ. ಅದರಿಂದ ಸರಸ್ವತಿ ಅಂದ್ರೆ ಒಂದು ಕಡೆ ನದಿ ಅಂತ ಅರ್ಥ, ಇನ್ನೊಂದು ಕಡೆ ನದಿ ಅಂದ್ರೆ ಸರಸ್ವತಿ ಅಂದ್ರೆ ವ್ಯಾಖ್ಯಾನ, ಭಾಷ್ಯ, ಟಿಪ್ಪಣಿ, ಪ್ರವಚನ ಅಂತ ಅರ್ಥ. ನ್ಯಾಯೋಪಪನ್ನಾನ್ ವಿವಿಧಾರ್ಥ ಸಂಯುತಾನ್. ನ್ಯಾಯ ಅಂತಂದ್ರೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಅವರು ಯುಕ್ತಿಯುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಸಮರ್ಥನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಅಂತಂದ್ರೆ ತತ್ತದ್ ಜನಪದ ಧರ್ಮೋಪಪನ್ನಾನ್. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಆಚಾರ, ಬೇರೆ ಬೇರೆ ನಡವಳಿಕೆ, ಅಂಥವೆಲ್ಲ ನಡವಳಿಕೆಗಳಿಂದ, ಅಂಥ ಸಂಪ್ರದಾಯಗಳಿಂದ ಕೂಡಿದ ಪ್ರದೇಶಗಳು ಅಂತ ಅರ್ಥ. ಅಂಥ ಅನೇಕ ಸಿದ್ಧಾಂತಗಳನ್ನು ಮತ್ತು ಅನೇಕ ಪ್ರದೇಶಗಳನ್ನು ಅವರು ದಾಟಿ ತಾವು ಯಾವ ಮಾರ್ಗದ ಮೂಲಕ ಮುಂದೆ ಹೋಗಬೇಕಾಗಿತ್ತೋ ಆ ಊರಿಗೆ ಅವರು ಹೋದರು. ಅಲ್ಲಿ ಪಯಸ್ವಿನಿ ನದಿ ತೀರಕ್ಕೆ ಬಂದರು. ಇದೆಲ್ಲ ಕೇರಳ. ಸ್ವಹೇಲಯ ಪಾತಿತ ಪಾರ್ಥಿವೌ ವ್ರಜಾಂ ಧೀಶುದ್ಧಿದಾಂ ಕೇರಳ ಭೂಷಣಾಯಿತಾಂ ಪಯಸ್ವಿನೀಂ ಪ್ರೇಕ್ಷ ಪಥಿದ್ವಿಜಾರ್ಚಿತಾಂ ಸ್ವಭಾವಿನೀಂ ಅಸ್ಮರದತ್ತ ಚಂಡಿಕಾಂ. ಕೇರಳಕ್ಕೆ ಬಂದಾಗ, ಆ ಪಯಸ್ವಿನಿ ನದಿ ಸಮೀಪಕ್ಕೆ ಅವ್ರು ಬಂದಾಗ, ಇಲ್ಲೇ ಮುಂದೆ ಚಂಡಿಕಾದೇವಿ, ದುರ್ಗಾದೇವಿ ಅವತಾರ ಮಾಡುವವಳಿದ್ದಾಳೆ ಅಂತನ್ನೋದನ್ನು ನೆನಪು ಮಾಡಿಕೊಂಡು ಅವಳಿಗೆ ನಮಸ್ಕಾರ ಮಾಡಿದರು. ಆ ಪಯಸ್ವಿನಿ ನದಿ ಮತ್ತು ದುರ್ಗಾ ನದಿ ಅವೆರಡಕ್ಕೂ ಹೋಲಿಕೆ, ಇಬ್ಬರಿಗೂ ಹೊಂದಾಣಿಕೆ ಆಗುವಂಥ ಕೆಲವು ವಿಶೇಷಣಗಳು.
ಹಿಂದೆ ಪ್ರದೇಶಕ್ಕೆ ಮತ್ತು ಸಿದ್ಧಾಂತಕ್ಕೆ ಹೊಂದಾಣಿಕೆ ಆಗುವಂಥ ಕೆಲವು ವಿಶೇಷಣಗಳು ಬಂದಿದ್ದವು. ಇಲ್ಲಿ ಪಯಸ್ವಿನಿ ಅದು ಸ್ತ್ರೀಲಿಂಗ, ದುರ್ಗಾ ಅದು ಸ್ತ್ರೀಲಿಂಗ, ಅವೆರಡಕ್ಕೂ ಹೊಂದಾಣಿಕೆ ಆಗುವಂಥ ಕೆಲವು ವಿಶೇಷಣಗಳನ್ನು ಹೇಳ್ತಾರೆ. ಈ ಪಯಸ್ವಿನಿ ನದಿ ಅದು ತನ್ನ ಪಾತ್ರ ತುಂಬಿ ಹರಿದರೆ ಪಾತಿತ ಪಾರ್ಥಿವ ವ್ರಜಾಂ, ಅಲ್ಲಿರುವಂಥ ಎಲ್ಲ ವೃಕ್ಷಗಳನ್ನು, ನದಿಯ ಎರಡೂ ದಡದಲ್ಲಿರುವಂಥ ಗಿಡ ಗಂಟೆಗಳನ್ನು ಅದು ನೆಲಸಮ ಮಾಡಿಬಿಡ್ತದೆ. ಅದು ಹೇಲ ಅಂದರೆ ತನ್ನ ಪ್ರವಾಹದ ಅಬ್ಬರ. ಇದೇ ದುರ್ಗಾದೇವಿಗೆ ಸಂಬಂಧಪಟ್ಟಂತೆ ಅವಳು ತನ್ನ ಶಸ್ತ್ರಾಸ್ತ್ರಗಳ ಲೀಲೆಯ ಮೂಲಕ ಪಾರ್ಥಿವರು ಅಂದರೆ ದುಷ್ಟ ರಾಜರು ಅವ್ರನ್ನೆಲ್ಲ ದಮನಕ್ಕೆ ಒಳಪಡಿಸ್ತಾಳೆ. ಹಿಂದೆ ಬಂದಿತ್ತಿಲ್ಲ, ದಮನಕ್ಕೆ ಒಳಪಡಿಸ್ತಾಳೆ. ಹಾಗಾಗಿ ಪಾರ್ಥಿವ ಅಂತಂದರೆ ಒಂದು ಕಡೆ ರಾಜರು, ಮತ್ತೊಂದು ಕಡೆ ವೃಕ್ಷಗಳು. ಧೀಶುದ್ಧಿರಾಮ್, ಪಯಸ್ವಿನಿ ನದಿಯಲ್ಲಿ ಸ್ನಾನ ಮಾಡಿದರೆ ತನುಮನಗಳ ಶುದ್ಧಿ. ದುರ್ಗಾದೇವಿಯ ಸ್ಮರಣೆ ಮಾಡಿದರೆ ಅವಳು ತಮೋಭಿಮಾನಿನಿ, ಆದ್ದರಿಂದ ಅವಳು ತಮಸ್ಸನ್ನು ನಾಶ ಮಾಡಿ ಸ್ವಚ್ಛ ಜ್ಞಾನ ಕೊಡ್ತಾಳೆ. ಕೇರಳ ಭೂಷಣ ಆಯಿತಾಂ, ಇಡೀ ಕೇರಳದ ಪ್ರದೇಶಕ್ಕೆಲ್ಲ ದುರ್ಗಾದೇವಿ ಅಧಿದೇವತೆ ಇದ್ದಂತೆ. ಪಯಸ್ವಿನಿ ನದಿಯೂ ಕೂಡ ಕೇರಳದ ಹೆಗ್ಗುರುತುಗಳಲ್ಲಿ ಒಂದು ಅಂತ ಪಯಸ್ವಿನಿ ನದಿ. ದ್ವಿಜಾರ್ಚಿತಾಂ ಅಂತ ಮತ್ತೊಂದು ಶಬ್ದ. ದ್ವಿಜಗಳು ಅಂತಂದ್ರೆ ಒಂದು ಕಡೆ ಪಕ್ಷಿಗಳು ಅಂತ ಅರ್ಥ, ಇನ್ನೊಂದು ಕಡೆ ಜ್ಞಾನಿಗಳು ಅಂತ ಅರ್ಥ. ಪಯಸ್ವಿನಿ ನದಿಯ ಎರಡೂ ತೀರಗಳಲ್ಲಿ ಅನೇಕ ವೃಕ್ಷಗಳಿರೋದ್ರಿಂದ ಆ ವೃಕ್ಷದಲ್ಲಿ ಹಕ್ಕಿಗಳು ಕೂತ್ಕೊಂಡು ಗೂಡು ಕಟ್ಟಿ ಅಲ್ಲಿ ಹಕ್ಕಿಗಳ ಕಲರವಾಲಿ ಕೇಳಿ ಬರ್ತಿರ್ತದೆ. ಈ ಕಡೆ ದುರ್ಗಾದೇವಿಯ ಪೂಜೆಯನ್ನು ಜ್ಞಾನಿಗಳಾದವರು ಮಾಡ್ತಾರೆ. ಆಕೆ ಪೂಜೆ ಮಾಡಿ ದುರ್ಗಾದೇವಿ ಅನುಗ್ರಹವನ್ನು ಅವ್ರು ಸ್ವೀಕಾರ ಮಾಡ್ತಾರೆ. ಒಂದು ಕಡೆ ದ್ವಿಜ ಅಂದರೆ ಬ್ರಾಹ್ಮಣರು ಜ್ಞಾನಿಗಳು, ಮತ್ತೊಂದು ಕಡೆ ದ್ವಿಜ ಅಂದರೆ ಪಕ್ಷಿಗಳು. ಹೀಗೆ ಎರಡು ಅರ್ಥ. ತತಃ ಕ್ರಮೇಣ ಪ್ರಚಲನ್ನುಪೇಯಿವಾನ್ ಅವಂದತೇಂದೀವರ ಸುಂದರ ಛವಿಂ ಅಂಭೋಜನಾಭಂ ಸಭುಜಂಗಶಾಯಿನಂ ಶ್ರೀವಲ್ಲಭಂ ಶ್ರೀಮದನಂತ ಸತ್ಪುರೇ. ಅಲ್ಲಿಂದ ಮುಂದೆ ಅವರು ಅನಂತಪುರಕ್ಕೆ, ಅನಂತಪುರ ಅಂದರೆ ತಿರುವನಂತಪುರ, ಕೇರಳದ್ದು ಇವತ್ತಿನ ತ್ರಿವೇಂದ್ರಂ. ಆಗಿನ ಕಾಲದಲ್ಲಿ ಅದು ಅನಂತಪುರ ಅಂತಷ್ಟೇ ಕರೆಸ್ಕೋತಿತ್ತು. ಅದು ತಿರುವನಂತಪುರ ಅಂತಿದೆ ನೋಡ್ರಿ. ತಿರು ಅಂದ್ರೆ ಏನು ಬೇರೆ ಅಲ್ಲ, ತಿರು ಅಂದ್ರೆ ಶ್ರೀ ಅಂತ ಅರ್ಥ. ತಿರುಪತಿ, ತಿರುವಾಯೂರು, ತಿರುಕೊಯ್ಲೂರು ಎಲ್ಲ ಅವೇ ಅವು. ಅದಕ್ಕೆ ಸಂಸ್ಕೃತದಲ್ಲಿ ಹಿಂದೆ ಇದ್ದ ಶಬ್ದ ಸ್ಯಾನಂದೂರ ಅಂತ. ಇದು ಭಾಗವತದಲ್ಲಿ ಸ್ಯಾನಂದೂರ ಅನ್ನೋ ಶಬ್ದದ ಬಳಕೆ ಇದೆ. ಬಲರಾಮ ಹರಿವಂಶದಲ್ಲೂ ಪ್ರಾಯ ಇದ್ದಿರಬೇಕು, ಭಾಗವತದಲ್ಲಿ ನನಗೆ ಇದ್ದು ಈಗ ನೆನಪಿದೆ ಅಷ್ಟೇ. ಸೂತ ಪುರಾಣಿಕರನ್ನು ಹತ್ಯೆ ಮಾಡಿದ್ನಲ್ಲ, ಎಲ್ಲ ಕಡೆ ಯಾತ್ರಾ ಮಾಡಿದ್ನಲ್ಲ, ಅಲ್ಲಿ ಈ ಸ್ಯಾನಂದೂರಕ್ಕೂ ಕೂಡ ಬಂದಿದ್ದ ಅಂತ ಉಲ್ಲೇಖ ಇದೆ. ಅದು ಭಾಳ ವಿಚಿತ್ರವಾದ ಹೆಸರು. ಈಗ ಕೆಲವರಿಗೆ ಆ ಸ್ಯಾನಂದೂರ ಅನ್ನೋ ಹೆಸರು ಅಷ್ಟು ಪರಿಚಯ ಇರೋದಿಲ್ಲ. ಸ್ಯಾನಂದೂರ ಅದು ಹಳೆಯ ಹೆಸರು ಅಷ್ಟೇ. ತಿರುವನಂತಪುರ ಅಂತ ಈಗ. ಅಲ್ಲಿ ಬಂದರು. ಅಬಂಧತ ಇಂದೀವರ ಸುಂದರ ಛವಿಂ, ನೀಲಕಮಲದಂತೆ ಸುಂದರವಾದ ಕಾಂತಿ ಇದ್ದ ಭಗವಂತ. ಅಂಭೋಜನಾಭ, ಪದ್ಮನಾಭನಾದ ಭಗವಂತ, ಪದ್ಮನಾಭ ದೇವರಲ್ಲಿರೋದು ಅನಂತ ಪದ್ಮನಾಭ. ಸ ಭುಜಂಗಶಾಯಿ, ಅವನು ಸರ್ಪದ ಮೇಲೆ ಮಲಗಿದ್ದಾನೆ ಅಲ್ಲಿ. ಆ ಭಗವಂತನನ್ನು ನೋಡಿದರು. ಶ್ರೀವಲ್ಲಭ ಲಕ್ಷ್ಮೀರಮಣ ಅನಂತ ಸತ್ಪುರೆ, ಅನಂತಪುರ ಅನ್ನೋ ಊರಿನಲ್ಲಿ ಅವನನ್ನು ನೋಡಿದರು. ವಿಲಕ್ಷಣಂ ವೇದಾಂತ ಸೂತ್ರಾಣಿ ಕೃತಾಂತ ವಿತ್ತಮಃ. ಮುಂದೊಂದು ಸಂದರ್ಭದಲ್ಲಿ ಏನಾಯಿತು, ಒಂದು ಸಭಾ, ಒಂದು ಯಾವುದೋ ಒಂದು ದೇವಾಲಯ, ಶಿಷ್ಯರಿಗೋಸ್ಕರ ಆ ವೇದಾಂತ ಸೂತ್ರಾಣಿ ಬ್ರಹ್ಮಸೂತ್ರಗಳನ್ನು ಅವರು ವ್ಯಾಖ್ಯಾನ ಮಾಡ್ತಾ ಇದ್ರು ಆಚಾರ್ಯರು. ಆಗ ಪರಮಾತ್ಮನನ್ನು ಏನಂತ ಪ್ರತಿಪಾದನೆ ಮಾಡಿದರು? ಜೀವರೆಲ್ಲರಿಗಿಂತ ಪರಮಾತ್ಮ ಭಿನ್ನನಾಗಿದ್ದಾನೆ, ಗುಣಾರ್ಣವನಾಗಿದ್ದಾನೆ, ಸದ್ಗುಣ, ಸಕಲ ಸದ್ಗುಣ ಪರಿಪೂರ್ಣ, ಅನಂತ ಗುಣಪೂರ್ಣನಾದವನು. ಅವನಿಗೆ ಬ್ರಹ್ಮ ಅಂತ ಹೆಸರು, ಅಚ್ಯುತ ಅಂತ ಹೆಸರು, ಏನಾದರೂ ಕರೆಯಲಿ. ಈ ಎಲ್ಲ ಹೆಸರುಗಳಿಂದ ವಾಚ್ಯನಾದ ಭಗವಂತನನ್ನ ಅವರು ಅಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ರು. ಅಪ್ರಾಂಶು ನೂತ್ನೋಪಪದಾಧಿವಾಸಜ ಸಶಂಕರೋ ವೈರಪರಾಯಣ ಪುರಃ ಅಸೂಯಯೋಚೇತ್ರ ಮಹಾನ್ ಅತಿಕ್ರಮ ಸೂತ್ರಾರ್ಥವಾದ ಅಕೃತ ಭಾಷ್ಯ ಕೇಶ್ವಿತಿ. ಅಲ್ಲಿ ಆ ಶಂಕರ ಅವನು ಬಂದ. ಅವನು ಈಗ ಎಲ್ಲಿ ಹುಟ್ಟಿದ್ದ ಅಂತಂದ್ರೆ ಅಪ್ರಾಂಶು ನೂತ್ನೋಪಪದಾದಿ ವಾಸಜ ಕುದುಪುಸ್ತೂರು ಅಂತ ಊರಿನಲ್ಲಿ ಹುಟ್ಟಿದ್ದ.
ಕುದುಪುಸ್ತೂರಿನಲ್ಲಿ ಹುಟ್ಟಿದವನೇ ಈಗ ಮತ್ತೆ ಇವರ ಮೇಲೆ ವೈರ. ಅವನಿಗೆ ಭೀಮಾವತಾರದಿಂದ ಆ ಕಾಲದಿಂದ ವೈರನೇ ಅವನಿಗೆ. ಆತ ಇಲ್ಲಿ ಬಂದ, ಅವನಿಗೆ ಅಸೂಯೆ. ಅಲ್ಲಿ ನೀವೇನು ಬ್ರಹ್ಮಸೂತ್ರಕ್ಕೆ ಭಾಷೆ ಬರೆದಿದ್ದೀರಾ, ಮತ್ತು ನೀವೇನು ಬ್ರಹ್ಮಸೂತ್ರ ಪ್ರವಚನ ಹೇಳೋದು? ಭಾಷ್ಯವೇ ಬರೆದೇ ಇದ್ದವರಿಗೆ ಭಾಷ್ಯಕಾರ ಅನ್ನೋದೊಂದು ಟಿಪ್ಪಣಿ. ಅದು ಭಾಷ್ಯಕಾರ ಅನ್ನೋದೊಂದು ಒಬ್ಬ ಜ್ಞಾನಿ ಆದವನಿಗೆ ಬಿರುದು. ಭಾಷ್ಯಕಾರರೇ ಅಲ್ಲ ನೀವೆಂತ ಪ್ರವಚನ ಮಾಡೋದು ಅಂತ ಅವರನ್ನು ಹಾಸ್ಯ ಮಾಡಿದ. ಇಲ್ಲಿ ನೋಡ್ರಿ, ಅಪ್ರಾಂಶು ನೂತ್ನೋಪ ಪದಾದಿ ವಾಚಜಃ. ತುಳು ಭಾಷಾದಲ್ಲಿ ನಾವು ಕನ್ನಡದಲ್ಲಿ ಹೊಸದು ಅಂತೀವಲ್ಲ, ಅವರು ತುಳುವಿನಲ್ಲಿ ಪೊಸತ್ತು ಅಂತಂತಾರೆ. ಪೊಸತ್ತು ಅಥವಾ ಪೂಸತ್ತು. ಪುಸತ್ತು ಅಂದರೆ ಹೊಸದು ಅಂತ ಅರ್ಥ. ಹಾಗಾದ್ರೆ ನೋಡ್ರಿ, ನೂತ್ನ ಅಂತ ಬಂತು. ನೂತ್ನ ಅಂದರೆ ಹೊಸದು ಅಂತ ಅರ್ಥ. ಅಧಿವಾಸ ಅಂತಂದ್ರೆ ಊರು, ಹಟ್ಟಿ ಇಂಥವೆಲ್ಲ ಇರ್ತಾವಲ್ಲ, ಹಾಡಿ ಅಂತ ಹೀಗೆಲ್ಲ ಅಂತಂದು ಊರು ಅಂದರೆ ಅಧಿವಾಸ. ನೂತ್ನೋಪಪದಾಧಿವಾಸ ಅಂದರೆ ಪುಸತ್ತೂರು ಅಂತ ಅರ್ಥ. ಹೊಸ ಊರು ಅಂತ ಕೆಲವು ಕಡೆ ಇರ್ತಿರ್ತಾವಲ್ಲ ನಮ್ಮಲ್ಲಿ, ಆ ಥರ ಇದು ಪುಸತ್ತೂರು. ಅದೇನಾಯ್ತಂದ್ರೆ ಪುಸತ್ತೂರು, ಪೂಸತ್ತೂರು 4 ಅಕ್ಷರ ಇದ್ದದ್ದು ಮುಂದೆ ಪುಸ್ತೂರು ಆಯಿತು. ಮುಂದೆ ಅದೇ ಪುಸ್ತೂರು ಇದ್ದದ್ದು ಪುತ್ತೂರು ಆಯಿತು. ಬದಲಾವಣೆ ಆಗ್ತಾ ಹೋಯಿತು. ಪ್ರಾಂಶು ಅಂದರೆ ಎತ್ತರವಾದದ್ದು, ಅಪ್ರಾಂಶು ಅಂತಂದ್ರೆ ಎತ್ತರ ಅಲ್ಲ, ಸ್ವಲ್ಪ ಕುಳ್ಳ ಅಂತ ಅರ್ಥ. ಅಪ್ರಾಂಶು ಅಂತಂದ್ರೆ ಎತ್ತರವಾದದ್ದಲ್ಲ, ಸಣ್ಣದು ಅಂತ ಅರ್ಥ. ಪ್ರಾಂಶು ಅಂದ್ರೆ ಎತ್ತರವಾದದ್ದು, ಅಪ್ರಾಂಶು ಅಂದ್ರೆ ಸಣ್ಣದು, ಚಿಕ್ಕದು ಅಂತ ಅರ್ಥ. ಕುಳ್ಳ ಅಂತ ಅರ್ಥ ಆಗಬೇಕಾಗಿಲ್ಲ, ಚಿಕ್ಕದು ಅಂತಲೂ ಅರ್ಥ ಆಗಬಹುದು. ಅಪ್ರಾಂಶು ನೂತ್ನೋಪಪದಾದಿ ವಾಸದ ಅಂದ್ರೆ ಈಗ ದೊಡ್ಡ ಆಲೂರು, ಸಣ್ಣ ಆಲೂರು. ನಾನು ಆಲೂರು ಅಂತಲೂ ಸುಮ್ಮನೆ ಹೇಳಿದೆ ನಿಮಗೆ, ಸಣ್ಣ ಆಲೂರು ಅಂತ ಇದೆಯೋ ಇಲ್ಲ ಗೊತ್ತಿಲ್ಲ. ಅಂತೂ ದೊಡ್ಡ ಸಣ್ಣ ಅಂತ ಅನ್ನೋದು ಕೆಲವು ಕಡೆ ನೀವು ಸೇರಿರ್ತಾರೆ, ನೀವು ಅದನ್ನ ನೋಡಿರ್ತೀರಿ. ಹಿರೇ ಬಾಗೇವಾಡಿ, ಚಿಕ್ಕ ಬಾಗೇವಾಡಿ ಅಂತ ನೋಡಿರ್ತಿರಲ್ಲ. ಈಗ ನೆನಪಿಗೆ ಬಂತು ನೋಡ್ರಿ, ಇಲ್ಲೇ ಸಮೀಪ ಇದ್ದದ್ದು ಹಿರೇ ಬಾಗೇವಾಡಿ, ಚಿಕ್ಕ ಬಾಗೇವಾಡಿ ಇದ್ದಂತ. ಚಿಕ್ಕದು ಅಷ್ಟೇ ಇಲ್ಲಿ. ಇದು ಕುದ್ಯ ಪುಸ್ತೂರು ಅಂತ ಊರು. ಕುದ್ಯೋ ಅಂದ್ರೆ ತುಳು ಭಾಷಾದಲ್ಲಿ ಚಿಕ್ಕದು ಅಂತ ಅರ್ಥ. ಅದು ಕೆಲವು ಕಡೆ ಕುದ್ಯೋ ಅಂತ ಓಕಾರ ಅಂತವಾಗಂತಾರೆ, ಕೆಲವು ಕಡೆ ಕುಜ್ಜ ಅಂತಂತಾರೆ. ಇವೆಲ್ಲ ಆ ತುಳುನಾಡಿನಲ್ಲೇ, ಆ ತುಳುನಾಡು ಕೂಡ ಬಹಳ ವಿಸ್ತಾರವಾದ್ದು. ಒಂದು ಪ್ರದೇಶದಲ್ಲಿ ಕುದ್ಯೋ ಅಂತಾರೆ ಪ್ರಾಯ, ಮತ್ತೊಂದು ಕಡೆ ಕುಜ್ಜ ಅಂತಂತಾರೆ. ಅದು ಕುದ್ಯೋ ಪುಸ್ತೂರು ಇದ್ದದ್ದು, ಅದು ಮುಂದೆ ಜ್ಯೋ ಇದ್ದದ್ದು ದ್ಯ ಆಯಿತು, ಕುದ್ಯ ಪುಸ್ತೂರು. ದ್ಯ ಸರಿಯಾಗಿ ಉಚ್ಚಾರ ಮಾಡ್ಲಿಕ್ಕೆ ಬರಲಿಲ್ಲ ಜನರಿಗೆ, ಅದು ಕುದುಪುಸ್ತೂರು ಆಯಿತು. ಅದು ಕೆಲವರು ಅದನ್ನು ಕುದಿಪುಸ್ತೂರು ಅಂತ ಕೂಡ ಕರೆದ್ರು, ಕೆಲವರು ಕುದುಂಪುತ್ತೂರು ಅಂತ ಕರೆದ್ರು, ಕೆಲವರು ಕೊನೆಗೆ ಏನೇನು ಮಾಡಿ ಕುರುಂಪುತ್ತೂರು ಅಂತ ಕರೆದ್ರು. ನಾನಾ ಥರದನ್ನು ಕರೀತಾರೆ. ಅವನೇ ಹಿಂದೆ ಅಂಗ್ರಿತಲದಲ್ಲಿ ಕಾಲಡಿಯಲ್ಲಿ ಹುಟ್ಟಿ ಬಂದಿದ್ದ, ಈಗ ಮತ್ತೆ ಹುಟ್ಟಿ ಬಂದಿದ್ದ. ಇವ್ರ ಮೇಲೆ ಅವನಿಗೆ ದ್ವೇಷ. ಆ ಶಂಕರನಿಗೆ ನೀವೇನು ಭಾಷೆ ಬರೆಯೋದು, ಭಾಷೆನೇ ಬರೆದಿಲ್ಲ, ನೀವೇನು ಟಿಪ್ಪಣಿ ಮಾಡೋದು ಅಂತ ಅಂದ್ಬಿಟ್ಟ. ಆಗ ಇವ್ರು ಹೇಳಿದ್ರು, ನಾವು ಭಾಷೆ ಬರೆಯೋದು ಅನ್ನೋದು ಆ ಕಡೆ ಇರಲಿ, ಈ ಸದ್ಯ ನಾವು ಪ್ರಶ್ನೆ ಮಾಡ್ತಿದ್ದೇವೆ, ಯಾವುದನ್ನು ವಿಮರ್ಶೆ ಮಾಡ್ತಾ ಹೋಗ್ತಿದ್ದೀವಿ. ನಮ್ಮ ವಿಮರ್ಶೆಗೆ ತಕ್ಕ ಉತ್ತರ ನಿಮ್ಮಲ್ಲಿ ಏನಾದರೂ ಇದೆಯಾ? ಅದಿದ್ರೆ ಹೇಳ್ರಿ. ವದೋತ್ತರಂ ಭಾತಿ. ಭಾಷೆ ನಮಗೆ ಬರಿಬೇಕನ್ಸಿದಾಗ ನಾವು ಬರಿತೀವಿ. ನಮಗೆ ಭಾಷೆ ಬರಿಬೇಡಿ ಅಂತ ಯಾರಾದ್ರೂ ಅಂಜಿಕೆಯನ್ನು ಹಾಕಿಲ್ಲ, ನಮಗೇನು ಯಾರ್ದು ಭಯವಿಲ್ಲ. ಕೃತಿರ್ನಾಸಿ ದಂಡವಾರಿತ ಜಗದ್ಗುರುಣಾಂ ಇತಿ ತಾಂ ಗುರೋರ್ಗಿರಂ ಜನಸಮಸ್ತೋಭಿನಂದ ಸಸ್ಮಿತಂ. ಹೀಗೆ ಆ ಮಧ್ವರು ಉತ್ತರ ಹೇಳಿದಾಗ ಆ ಜನ ಸುತ್ತಮುತ್ತಲು, ಹೌದು ಅವ್ರೇನು ಪ್ರಶ್ನೆ ಕೇಳಿದ್ದಾರೆ, ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ, ಆ ವಿಮರ್ಶೆಗೆ ಪ್ರತಿ ವಿಮರ್ಶೆ ಏನಾದರೂ ಇದ್ದರೆ ಹೇಳಿದೆ, ಅದು ಬಿಟ್ಟು ವೈಯಕ್ತಿಕ ದ್ವೇಷ ಬೇಡ ಅಂತ ಜನರು ಕೂಡ ಅದನ್ನು ಮೆಚ್ಚಿದರು ಅಂತ ನೋಲಿಗೆ ಆ 5ನೇ ಸರ್ಗದ 39ನೇ ಶ್ಲೋಕ, ಅದರ ಜೊತೆಗೆ ಇವತ್ತಿನ ಈ ಭಾಗ ಏನಿದೆ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.